ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಹೆಲ್ದಿಯಾಗಿರೋವಂಥ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಅದೇ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಡ್ರೈ ಫ್ರೂಟ್ಸನ್ನು ಬಳಸ್ಕೊಂಡು ಒಂದು ಒಳ್ಳೆ ಲಡ್ಡುನ ನಾನು ನಿಮಗೆ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡ್ದಿರಾ ಲಡ್ಡುನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ. ಈ ಲಡ್ಡುನ ಪ್ರಿಪೇರ್ ಮಾಡೋದಕ್ಕೆ ಒಂದು ದಪ್ಪ ತಳದ ಬಾಣಲೆಯನ್ನು ತಗೊಳ್ಳಿ ಮತ್ತು 3 ಸ್ಪೂನ್ ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋದು 400 ಗ್ರಾಮ್ಸಷ್ಟು ವಿಜಯ್ ಬ್ರ್ಯಾಂಡು ರಾಗಿ ಹಿಟ್ಟು. ಹಾಗಾಗಿ ಈ ಹಿಟ್ಟಿಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಿಡಿಸುತ್ತೆ. ನೀವು ತೊಗೊಂಡಿರೋ ಕ್ವಾಂಟಿಟಿ ಮೇಲೆ ನೀವು ಅದನ್ನು ತುಪ್ಪವನ್ನು ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 400 ಗ್ರಾಮ್ಸ್ ತೊಗೊಂಡ್ರೂ ಕೂಡ ಅದನ್ನ ಒಂದು ಕಪ್ಪಲ್ಲಿ ಅಥವಾ ಒಂದು ಲೋಟದಲ್ಲಿ ಮೆಷರ್ ಮಾಡಿಕೊಳ್ಬೇಕು. ಯಾಕೆ ಅಂತೇಳಿದ್ರೆ ಬೆಲ್ಲ ಹಾಕ್ಕೊಳ್ಳುವಾಗ ನಾವು 1 ಲೋಟದಷ್ಟು ರಾಗಿ ಹಿಟ್ಟಿಗೆ 3/4 ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗಾಗಿ ಸೊ ರಾಗಿ ಹಿಟ್ಟನ್ನು ನಿಧಾನವಾಗಿ ಹುರ್ಕೋಬೇಕು. ಸ್ವಲ್ಪ ಜೋರು ಉರಿಯಲ್ಲಿ ನಾವು ಹುರ್ಕೊಂಡ್ರೆ ಅದು ಸೀದೋಗುತ್ತೆ, ಮತ್ತು ಅದು ಸೀದೋಗಿರೋದು ಕೂಡ ನಮಗೆ ಬೇಗ ಗೊತ್ತಾಗೋದಿಲ್ಲ. ಹಾಗಾಗಿ ನಿಧಾನವಾಗಿ ಉರಿಯಲ್ಲಿ ನಾವು ಅದನ್ನು ಒಂದು 5ರಿಂದ 7 ನಿಮಿಷ ಅದನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಪರಿಮಳ ಬರುತ್ತೆ. ಅದಾದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಮತ್ತೊಂದು ಬಾಣಲಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನಮ್ಮ ಹತ್ರ ಏನೇನು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ನಾವು ಹಾಕ್ಕೋಬೋದು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಒಂದು 3/4 ಕಪ್ಪಷ್ಟು ಬಾದಾಮಿ ಮತ್ತು ಪಿಸ್ತಾ, ಗೋಡಂಬಿ ಮತ್ತು ಕುಂಬಳಕಾಯಿ ಬೀಜ, ಮೆಲನ್ ಸೀಡ್ಸು, ಎಳ್ಳನ್ನು ಸ್ವಲ್ಪ ತೊಗೋತಾ ಇದ್ದೀನಿ. ಎಲ್ಲನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋತಾ ಇದ್ದೀನಿ. ಇದನ್ನು ಅಷ್ಟೇ ಉರಿ ಜೋರು ಮಾಡ್ಕೋಬೇಡಿ, ಕಡಿಮೆ ಉರಿಯಲ್ಲಿ ನೀವು ಇದನ್ನು ಹುರ್ಕೊಳ್ಳಿ. ನಿಮ್ಗೆ ಇನ್ನೂ ಬೇಕಂತೇಳಿದ್ರೆ ಅಂಜೂರ ಹಾಕ್ಕೋಬೋದು ಅಥವಾ ಒಣದ್ರಾಕ್ಷಿ ಸೇರಿಸ್ಕೋಬೋದು, ವಾಲ್ನಟ್ಸ್ ಸೇರಿಸ್ಕೋಬೋದು. ನಾನಿಲ್ಲಿ ಏನು ಅವೈಲಬಲ್ ಇತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆದಮೇಲೆ 1 ಕಪ್ಪಷ್ಟು ಓಟ್ಸ್ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಜಾಸ್ತಿ ನಾವು ಹುರಿಬೇಕಂತೇನಿಲ್ಲ, ಸ್ವಲ್ಪ ಬಣ್ಣ ಚೇಂಜ್ ಆಗೋಷ್ಟರವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನೆಲ್ಲ ಹುರ್ಕೊಂಡು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಅದಾದಮೇಲೆ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಖರ್ಜೂರನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಪೇಸ್ಟ್ ಥರ ಆಗುತ್ತೆ ಅಥವಾ ಮೆತ್ತಗಾಗುತ್ತೆ, ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಬೇಗ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಈ ಖರ್ಜೂರನ ಉಪಯೋಗಿಸೋದ್ರಿಂದ ನಮಗೆ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ಅಥವಾ ನಾವು ಪೂರ್ತಿ ಖರ್ಜೂರನೇ ಉಪಯೋಗಿಸ್ತೀವಿ ಅಂದರೆ ಬೆಲ್ಲ ಹಾಕ್ಕೊಳ್ಳಿಲ್ಲ ಅಂದರೂ ಕೂಡ ಲಡ್ಡು ಅಷ್ಟೇ ಸಿಹಿಯಾಗಿರುತ್ತೆ. ಮತ್ತು ದೊಡ್ಡವ್ರಿಗಂದರೆ ಸಿಹಿ ಜಾಸ್ತಿ ಇಷ್ಟಪಡದೇ ಇರೋರಿಗಾದರೆ ಇದು ಸಾಕಾಗುತ್ತೆ. ಬಟ್ ಸಿಹಿ ಜಾಸ್ತಿ ತಿನ್ನೋರು, ಮಕ್ಕಳಿಗೆ ಇದನ್ನ ನಾವು ಕೊಡ್ತೀವಿ ಅಂದರೆ ಅವ್ರು ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡ್ತಾರಲ್ಲ, ಹಾಗಾಗಿ ನಾವು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಹೆಲ್ದಿ ವರ್ಷನ್ನೇ ಬೇಕು, ಬೆಲ್ಲನೇ ಬೇಡ ಅನ್ನೋರು ನೀವು ಬೆಲ್ಲನ ಅವಾಯ್ಡ್ ಮಾಡಿಕೊಂಡು ಬರೀ ಖರ್ಜೂರನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯನ್ನು ಹಾಕ್ಕೊಳ್ಳಿ. ಈಗ ಒಂದು ದೊಡ್ಡ ಬಾಣಲೆಗೆ ನಾನು ಹುರಿದಿರೋವಂಥ ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಯಾಕೆ ಬೇರೆ ಬಾಣಲೆಗೆ ತೊಗೋತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸೊ ಇದಕ್ಕೆ ನಾನಿವಾಗ 1 ಕಪ್ಪಷ್ಟು ಒಣಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಣಕೊಬ್ಬರಿನೂ ಅಷ್ಟೇ, ನೀವು ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಅಥವಾ ತುಂಬ ದಿನ ನಾವು ಪ್ರಿಸರ್ವ್ ಮಾಡ್ತೀವಿ ಅಂದರೆ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡ್ರೆ ಅದು ಒಂಥರ ವಾಸನೆ ಬರೋದಿಲ್ಲ. ಇಲ್ಲ ಬೇಗ ಕನ್ಸ್ಯೂಮ್ ಮಾಡೋದಾದರೆ ಹುರ್ಕೊಳ್ಳೋದೇನು ಬೇಡ, ಹಾಗೆ ನೀವು ಅದನ್ನ ಸೇರಿಸ್ಕೋಬೋದು. ಇಲ್ಲಿ ನಾನು ಏನು ಹುರಿದಿಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸು, ಓಟ್ಸು, ಖರ್ಜೂರ, ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ತೀರಾ ನುಣ್ಣಗೆ ಪುಡಿ ಆಗಬೇಕು ಅಂತ ಏನಿಲ್ಲ, ಒಂದು ಕೋರ್ಸ್ ಪೌಡ್ರ್ ಆದರೆ ಸಾಕು. ಅಥವಾ ನಮಗೆ ಬಾಯಿಗೆ ಸಿಗಬಾರ್ದು, ವಯಸ್ಸಾಗಿರೋರಿದ್ದಾರೆ, ಅವರಿಗೆ ಹಲ್ಲು ಇರೋದಿಲ್ಲ ಅಥವಾ ಕಚ್ಚೋಕ್ಕಾಗಲ್ಲ ಅಂತೇಳಿದರೆ ನೀವು ತೀರಾ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ಅಂತ ಹೇಳಿದರೆ ಮಕ್ಕಳಿಗೆ ಕೊಡೋದಾದರೆ, ನಾವುಗಳು ತಿನ್ನೋದಾದರೆ ಸ್ವಲ್ಪ ಅದು ಕೋರ್ಸ್ ಪೌಡ್ರ್ ಆದರೆ ಸಾಕು. ಅಲ್ಲಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಕ್ರಂಚಿಯಾಗಿ ಸಿಗ್ತಿದ್ರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಒಂದು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಡ್ರೈ ಫ್ರೂಟ್ಸು, ರಾಗಿ ಹಿಟ್ಟು, ಒಣ ಕೊಬ್ಬರಿ ಇದೆಲ್ಲನೂ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನಾನು 2 ಸಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದು ಕಡೆ ರಾಗಿ ಹಿಟ್ಟು, ಒಂದೊಂದು ಕಡೆ ಡ್ರೈ ಫ್ರೂಟ್ಸ್ ಹಾಗೆ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಸೊ ಎಲ್ಲನೂ ನೀಟಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒನ್ಸ್ ನೀಟಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನೇನು 3/4 ಕಪ್ಪಷ್ಟು ನಿಮಗೆ ಬೆಲ್ಲದ ಪುಡಿ ತೋರಿಸಿದ್ದೆ, ಅಥವಾ ಬೆಲ್ಲ ಇರ್ಬೋದು, ಬೆಲ್ಲದ ಪುಡಿ ಇರ್ಬೋದು, ಸೊ ನೀವು ಯಾವುದಾದ್ರೂ ತೊಗೋಬೋದು. ಸೊ ಅದನ್ನು ನಾವಿವಾಗ ಕರಗಿಸ್ಕೊಳ್ಳೋಣ. ಇದು ಕರಗಿಸ್ಕೊಳ್ಳೋದಕ್ಕೆ ಸೇಮ್ ಬಾಣಲೆ ಹೀಟ್ ಮಾಡ್ಕೊಳ್ಳೋಣ. ನೋಡಿ, ನಾನು 1 ಲೋಟದಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ 3/4 ಗ್ಲಾಸಷ್ಟು ಬೆಲ್ಲನ ಮುದ್ದೆ ಬೆಲ್ಲ ಅಂತಾರಲ್ಲ, ಅದನ್ನು ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಪುಡಿ ಬೆಲ್ಲ ಆರ್ಗ್ಯಾನಿಕ್ ಪೌಡ್ರ್ ಸಿಗುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದನ್ನು ನಾನಿಲ್ಲಿ ಸ್ವಲ್ಪ 3/4 ಲೋಟ ಬೆಲ್ಲಕ್ಕೆ 1/4 ಭಾಗದಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಬೆಲ್ಲನ ಕರಗಿಸ್ಕೋಬೇಕಷ್ಟೇ, ಯಾವುದೇ ರೀತಿ ಪಾಕ ನಮಗೆ ಬೇಕಾಗೋದಿಲ್ಲ. ಅಂದರೆ ಅಂಟು ಪಾಕ ಇರ್ಬೋದು, ಅಥವಾ ಸ್ವಲ್ಪ ಈ ಚಿಕ್ಕಿ ಎಲ್ಲ ಮಾಡೋದಕ್ಕೆ ನಾವು ತೊಗೋತೀವಲ್ಲ, ಆ ರೀತಿ ಪಾಕ ಆಗೋದೇನು ಬೇಡ. ಜಸ್ಟ್ ಇದನ್ನು ಕರಗಿಸ್ಕೋಬೇಕು. ಯಾಕೆ ಇದನ್ನು ಕರಗಿಸ್ಕೋತಾ ಇದ್ದೀವಿ ಅಂದರೆ, ಪುಡಿ ಮಾಡಿದಾಗ ರಾಗಿ ಹಿಟ್ಟಿಗೆ ಸೇರಿಸ್ಕೊಂಡ್ರೆ, ನಾವು ಹಾಗೆ ಪುಡಿ ಮಾಡಿ ರಾಗಿ ಹಿಟ್ಟಿಗೆ ಸೇರಿಸ್ಕೊಂಡ್ರೆ ನಾವು ಉಂಡೆ ಕಟ್ಟೋಕ್ಕಾಗೋದಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಏನಂತೇಳಿದ್ರೆ, ನಮಗೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ದರೆ, ಕೆಲವೊಂದು ಕಸ ಕಡ್ಡಿಗಳು ಆ ಥರದ್ದು ಏನಾದರೂ ಇದ್ದರೆ, ನಾವು ಈ ಥರ ಕರಗಿಸ್ಕೊಂಡು ಅದನ್ನ ಸೋಸ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ಯಾಕೆಂದರೆ ಮಕ್ಕಳಿಗೆಲ್ಲ ನಾವು ಕೊಡ್ತೀವಲ್ವ, ಸೊ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಆ ಪ್ರೋಸೆಸ್ ಆಗೋವಾಗ ಅಷ್ಟೋ ಇಷ್ಟೋ ಕಸ ಅದಕ್ಕೆ ಸೇರಿರುತ್ತೆ, ಅದನ್ನೆಲ್ಲ ನಾವು ಪ್ಯೂರಿಫೈ ಮಾಡ್ಕೋಬಹುದು. ಹಾಗಾಗಿ ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಸೊ ಈ ಥರ ಕರಗಿದ್ರೆ ಸಾಕು ನಮಗೆ, ಅದು ಪಾಕ ಏನು ಬರೋದು ಬೇಡ. ಒಂದೊಂದು ಸಲ ಬೆಲ್ಲದಲ್ಲಿ ಸಕ್ಕರೆನೂ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನಾವು ನೀರನ್ನು ನೋಡಿ ಹಾಕ್ಕೋಬೋದು. 1/4 ಭಾಗನ, ಕಾಲಿಗಿಂತ ಸ್ವಲ್ಪ ಜಾಸ್ತಿ ಭಾಗನ, ಅದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ, ನೀವು ತೊಗೊಂಡಿರೋ ರಾಗಿ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಕ್ಲೀನಾಗಿ ಕರಗಿದೆ ಇವಾಗ. ಸೊ ಆ ಬೆಲ್ಲನ ನಾನು ಏನು ಕರಗಿಸ್ಕೊಂಡಿದ್ದೀನಿ ಅದನ್ನು ನಾನು ರಾಗಿ ಹಿಟ್ಟು ಡ್ರೈ ಫ್ರೂಟ್ಸ್ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಬಿಸಿ ಇರೋವಾಗಲೇ ನಾವು ಸೋಸ್ಕೋಬೇಕು. ಯಾಕೆ ಅಂದರೆ ತಣ್ಣಗಾದಮೇಲೆ ಮತ್ತೆ ಅದು ಸ್ವಲ್ಪ ಗಟ್ಟಿ ಆದರೆ, ಅಥವಾ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಬಿಸಿ ಇರೋವಾಗಲೇ ರಾಗಿ ಹಿಟ್ಟಿಗೆ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಬಿಟ್ಟಿದ್ದನ್ನ ನಾವು ನೀಟಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಈ ರಾಗಿ ಹಿಟ್ಟು ಲಡ್ಡು ಹೇಗೆ ಅಂತೇಳಿದ್ರೆ, ನಾವು ಕರಗಿಸ್ಕೊಂಡಿರೋ ಬೆಲ್ಲನ ಬಿಸಿಯಲ್ಲಿ ಹಾಕ್ತೀವಲ್ವ, ಆಗಲೇ ಅದನ್ನು ನಾವು ಉಂಡೆ ಮಾಡ್ಕೊಂಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಉಂಡೆ ಮಾಡ್ಕೊಳ್ಳೋಣ ಅಂದರೆ ಅದು ಉಂಡೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಗೋಧಿ ಹಿಟ್ಟು ಥರ ಇದು ಅಂಟಿರೋದಿಲ್ಲ ಅಲ್ವ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಅದನ್ನು ಉಂಡೆ ಮಾಡ್ಕೊಂಬಿಡೋಣ. ಆದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲ. ಹಾಗಾಗಿ ಫಸ್ಟು ನಾನು ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಆ ಬೆಲ್ಲದ ಮಿಶ್ರಣ ಎಲ್ಲ ರಾಗಿ ಹಿಟ್ಟು ಡ್ರೈ ಫ್ರೂಟ್ಸಿಗೆಲ್ಲ ನಿಮಗೆ ಅಂಟೋ ಥರ ಆಗುತ್ತೆ. ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಅಂತಂದರೆ ತೀರಾ ತಣ್ಣಗೆ ಬೇಡ, ಸ್ವಲ್ಪ ಬೆಚ್ಚಗಿದೆ ಅನ್ನುವಾಗಲೇ ನಿಮ್ಗಾದರೆ ಆದಷ್ಟು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು, ತುಪ್ಪ ಯಾಕೆ ಸವರ್ಕೋತೀವಿ ಅಂತಂದರೆ ಅದು ಘಮ ಚೆನ್ನಾಗಿರುತ್ತೆ. ರಾಗಿ ಹಿಟ್ಟು ತಿನ್ನಬೇಕಾದ್ರೆ ನಾವು ಕೈಗೆ ತುಪ್ಪ ಹಚ್ಕೊಂಡು ಅದನ್ನ ಉಂಡೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟದನ್ನ ತಿಂತಾರೆ. ಹಾಗಾಗಿ ಸೊ ಇದಕ್ಕೆ ನೀವು ಈ ಹಂತದಲ್ಲಿ ಹುರ್ಕೊಂಡಿರೋವಂಥ ಎಳ್ಳನ್ನು ಕೂಡ ಸೇರಿಸ್ಕೋಬಹುದು. ಅಥವಾ ನೀವು ನಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇಲ್ಲ ಅಂತೇಳಿದ್ರೆ, ಡ್ರೈ ಫ್ರೂಟ್ಸಿಗೆ ಆಪ್ಷನ್ ಅಂತೇಳಿದ್ರೆ ಕಡಲೆ ಬೀಜನ ಕೂಡ ಹುರ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಕೂಡ ನಾವು ಸೇರಿಸ್ಕೋಬೋದು. ಅದು ಕೂಡ ಇಷ್ಟೇ ರುಚಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಇರೋರು ಅದನ್ನು ಹಾಕ್ಕೋಬೋದು. ಏನೂ ಇಲ್ಲ ಅಂತೇಳಿದ್ರೆ ಕಡಲೆ ಬೀಜ ಹುರ್ಕೊಂಡು ಬರೀ ಒಣಕೊಬ್ಬರಿ ತುರಿ ಅಥವಾ ಕಡಲೆ ಬೀಜದ ಪುಡಿ ಮಾತ್ರ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರೋವಾಗಲೇ ನಾನು ಕೈಗೆ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆ ಕಟ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಹದ ಕೂಡ ಗೊತ್ತಾಗುತ್ತೆ. ನೀಟಾಗಿ ನಮಗೆ ಉಂಡೆ ಶೇಪಲ್ಲಿ ಬರುತ್ತೆ. ಇದನ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಸ್ನ್ಯಾಕ್ಸ್ಗೂ ಹಾಕ್ಬೋದು. ನಾವು ಅಂಗಡಿಯಿಂದ ತಂದು ಬೇರೆದು ಚಿಪ್ಸು ಅದು ಇದು ಸ್ವೀಟ್ಸ್ ಹಾಕೋ ಬದಲು ಇಂಥ ಹೆಲ್ದಿ ಸ್ನ್ಯಾಕ್ಸನ್ನು ಮಕ್ಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಈ ಥರದ್ದೊಂದು ಲೈಫ್ ಸ್ಟೈಲನ್ನು ನಾವು ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಮತ್ತೊಂದೇನಂತೇಳಿದ್ರೆ, ನಾವು ದೇವ್ರ ನೈವೇದ್ಯಗಳಿಗೆ ಅದು ಇದು ಸ್ವೀಟ್ ಮಾಡ್ತಾ ಇರ್ತೀವಿ. ಇನ್ನೇನು ಹಬ್ಬದ ಸೀಸನ್ ಬಂತಲ್ಲ, ಸೊ ಹಾಗಾಗಿ ಇಂಥ ಪ್ರಸಾದಗಳನ್ನು
ಇಂಥ ನೈವೇದ್ಯಗಳನ್ನು ನಾವು ಮಾಡಿದಾಗ ಮನೆ ಮಂದಿಯೆಲ್ಲ ಅದನ್ನ ತಿನ್ನಬಹುದು. ಸೊ ಹಾಗಾಗಿ ಒಳ್ಳೆಯದು ಹೆಲ್ತಿಗೆ. ಸೊ ಇನ್ ಕೇಸ್ ಕೆಲವರೇನಾದರೂ ಡಯಾಬಿಟಿಕ್ ಇದ್ದಾರೆ, ಸಕ್ಕರೆ ತಿನ್ನಲ್ಲ ಅಥವಾ ಬೆಲ್ಲ ತಿನ್ನಲ್ಲ ಅಂದಾಗ ಅವರಿಗೆ ನಾವು ನಾನು ಹೇಳಿದ್ನಲ್ಲ ಕಂಪ್ಲೀಟ್ ಬೆಲ್ಲನ ಅವಾಯ್ಡ್ ಮಾಡಿ ನೀವು ಖರ್ಜೂರನೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡು ಒಣ ದ್ರಾಕ್ಷಿನ ಜಾಸ್ತಿ ಹಾಕ್ಕೊಂಡು ಅಂಜೂರ ಕೂಡ ಯೂಸ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಲ ಬೇಕಾಗೋದೇ ಇಲ್ಲ, ಅದರಲ್ಲಿರೋ ಸ್ವೀಟ್ನೆಸ್ಸೇ ನಮಗೆ ಸಾಕಾಗುತ್ತೆ. ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಥರ ಅದ್ಭುತವಾದ ರಾಗಿ ಲಡ್ಡು ತಯಾರಾಗಿದೆ. ಈ ರೆಸಿಪಿನ ನೀವು ಒಂದ್ಸಲಿ ತಯಾರು ಮಾಡಿ ನಿಮಗಿಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. See you in my next vlog. Till then, take care. Bye bye.